ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಂದ್ರಹಾಸನ ಕಥೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಅವನನ್ನು ಜೋಪಾನ ಮಾಡುತ್ತಿರುವಂಥ ಅಜ್ಜಿ 5-6 ವರ್ಷನಾಗಿದ್ದಾನ ಆಕೆನೂ ತೀರ್ಕೊಂಡು ಬಿಡ್ತಾಳೆ. ಆ ಮಗುವನ್ನು ಆ ಊರಿನ ಜನ ಎಲ್ಲರೂ ಲಾಲನೆ ಪಾಲನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಏನಕ್ಕೈತಿ ಅಂದ್ರೆ ಒಬ್ಬ ಪ್ರಮುಖರ ಮನೆಯೊಳಗೆ ಒಂದು ಕಾರ್ಯಕ್ರಮ ಇರ್ತೈತಿ. ಅದಕ್ಕಾಗಿ ದುಷ್ಟಬುದ್ಧಿ ಅಲ್ಲಿ ಬಂದಿರ್ತಾನೆ. ದುಷ್ಟಬುದ್ಧಿ ಬಂದ ಕೂಡಲೇ ಅವ ಏನಂತಂದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಊಟ ಎಲ್ಲ ಮಾಡಿ ವಿಶ್ರಾಂತಿಯನ್ನು ತೊಗೊತಿರ್ತಾನೆ. ಅವಾಗ ಈ ಮಗು ಉಳಿದ ಹುಡುಗರ ಜೊತೆ ಕೂಡಿ ಅಲ್ಲೆಲ್ಲ ಆಟ ಆಡ್ತಾ ಇರ್ತೈತಿ. ಭಾಳ ಚೂಟಿಯಾಗಿರ್ತೈತಿ, ಭಾಳ ಚುರುಕಾಗಿರ್ತೈತಿ. ಆ ನಂತರ ಆ ಊರಿನ ಜನ, ಅಲ್ಲಿ ಸೇರಿದಂಥ ಜನ ಎಲ್ಲ ಮಾತಾಡ್ತಾ ಇರ್ತಾರೆ. ಎಂಥ ಸುಂದರವಾದಂಥ ಮಗು ಐತಿ, ಭಾಳ ಚುರುಕೈತಿ, ಆದ್ರೆ ಅನಾಥ ಐತಿ. ಅಂದ್ಕೂಡಲೇ ದುಷ್ಟಬುದ್ಧಿ ಕೇಳ್ತಾನೆ, ಯಾರ ಮಗು ಇದು ಅಂದ್ಕೂಡಲೇ ಅವ್ರು ಹೇಳ್ತಾರೆ, ಇಲ್ಲ, ಒಂದು 5-6 ವರ್ಷದಿಂದ ಒಬ್ಬ ಅಜ್ಜಿ ಕರ್ಕೊಂಡು ಬಂದಿದ್ಲು, ಆತನ್ನ ಕರ್ಕೊಂಡು ಬಂದ್ಲಕ್ಕನೇ ಜೋಪಾನ ಮಾಡಿದ್ಲು ಅಂತ ಹೇಳಿ ಎಲ್ಲ ಕಥೆಯನ್ನು ಹೇಳ್ತಾರೆ. ಆವಾಗ ಆ ದುಷ್ಟಬುದ್ಧಿ ಅಕಸ್ಮಾತ್ ಏನಿಗೆ ಅವನ ಕಾಲಿನ ಕಡೆಗೆ ಅವನ ದೃಷ್ಟಿ ಹೋಗ್ತೈತಿ. ಎಡಗಾಲಿನೊಳಗೆ 6 ಬೆರಳುಗಳು ಇರ್ತಾವೆ. ಅವ ಹುಟ್ಟದ ನೋಡಿರ್ತಾನವ, 2 ಗಾಲಿನಲ್ಲಿ 6 ಬೆರಳುಗಳಿದ್ದದ್ದು. ಮತ್ತು ಅವನೇ ಕುಂತಳ ದೇಶದ ದೊರೆ ಆಗ್ತಾನೆ ಅನ್ನೋದು ಅವ ಭವಿಷ್ಯವನ್ನು ಕೇಳಿರ್ತಾನೆ. ಅವಾಗ ಭಾಳ ಆಘಾತ ಆದಂಗೆ ಆಗ್ತೈತಿ. ಇವನು ಅದೇ ಮಗು ಇರಬೇಕಿದು ಅಂತಂದರೆ ಮತ್ತು ಹೆಚ್ಚಿನ ವಿವರಗಳನ್ನು ಆ ಜನರಿಂದ ತಿಳ್ಕೊತಾನೆ. ಎಷ್ಟು ವರ್ಷ ಆಯ್ತು ಏನಿದೆಲ್ಲ ಒಂದು ಸ್ವಲ್ಪ ತಿಳ್ಕೊತಾನೆ. ಆ ನಂತರ ಆ ಮಗುವನ್ನು ಏನು ಮಾಡ್ತಾನೆ ಅಂತಂದ್ರೆ, ಈ ನನ್ನ ಮಗನೂ ಕೂಡ ಇದೇ ವಯಸ್ಸಿನವನದಾನ, ನಾನನ್ನು ರಾಜಧಾನಿ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತೀನಿ ಅಂತ ಹೇಳ್ತಾನೆ. ಜನರಿಗೆಲ್ಲ ಅಗದಿ ಖುಷಿ ಆಕೈತಿ. ಆಯಿತು, ಇವ್ಗೂ ಒಳ್ಳೆ ಶಿಕ್ಷಣ ಸಿಗ್ತೈತಿ ಅಂದ್ರೆ ಭಾಳ ಚಲೋ ಆಯ್ತು ಅಂತ ಅವ್ರು ಕಳಿಸ್ಕೊಡ್ತಾರೆ. ತನ್ನ ಅರಮನೆಗೆ ಬರ್ತಾನೆ. ಮತ್ತೊಮ್ಮೆ ಆ ಜ್ಯೋತಿಷಿಗಳನ್ನು ಕೇಳ್ತಾನೆ, ಆಸ್ಥಾನ ಜ್ಯೋತಿಷಿಗಳನ್ನು ಕೇಳ್ತಾನೆ. ಅವರು ಆ ಮಗುವಿನ ಕೈಯನ್ನು ನೋಡ್ತಾರೆ. ಆ ಬಲಗಾಲನ್ನು ಅಲ್ಲಿ ಬೆರಳು ಇರ್ತೈತಿ. ಆವಾಗ ಅವರು ಹೇಳ್ತಾರೆ, ಇವನು ರಾಜ ಲಕ್ಷಣಗಳುಳ್ಳಂಥ ಮಗು ಐತಿ, ಇವನು ಈ ದೇಶದ ಚಕ್ರವರ್ತಿ ಆಗುವಂಥ ಲಕ್ಷಣಗಳದಾವು ಅಂತ ಹೇಳ್ತಾರೆ. ಅವಾಗ ಅವನೇ ಅಂತ ಖಾತ್ರಿ ಆಗಿಬಿಡ್ತೈತಿ. ಅವ ಏನು ಮಾಡ್ತಾನಂತಂದ್ರೆ, ಮರುದಿನ 2 ಕಟುಕರನ್ನು ಕರೆಸಿ ಈ ಮಗುನ ನೀವು ಕಾಡಿಗೆ ಕರ್ಕೊಂಡು ಹೋಗ್ರಿ, ಇವನ್ನ ನೀವು ಕೊಂದು ಬರಬೇಕು ಅಂತಂದ ಕೂಡಲೇ ಆ ಕಟುಕರಿದ್ದವರು, ಅವರು ಮೊದಲ ಕಟುಕರು ಆ ಕೂಸನ್ನು ಕರ್ಕೊಂಡು ಹೋಗ್ತಾರೆ, ಹುಡುಗನನ್ನು ಕರ್ಕೊಂಡು ಹೋಗ್ತಾರೆ. ಅದು ಹೋಗ್ತಾ ಅವ್ರ ಜೋಡೆ ಸುಂದರವಾಗಿ ಮಾತಾಡ್ಕೊಂತ ಹೋಗ್ತಾ ಇರ್ತೈತಿ. ಒಂದು ಕಾಡಿಗೆ ಕರ್ಕೊಂಡು ಹೋಗಾರ. ಆ ಹುಡುಗನನ್ನು ಕೊಲ್ಲಬೇಕು ಅಂದ್ರೆ ಅವರಿಬ್ಬರು ಮನಸ್ಸು ಆಗೋದನ್ನ ಇಲ್ಲ. ನೀ ಕೊಲ್ಲು ಅಂತಂದು ಹೇಳಿ ಕಚ್ಚಾಡ್ತಾರೆ. ಆಮೇಲೆ ಏನಂತಾರೆ, ಎಷ್ಟು ಮಗು ಐತಿ, ಎಷ್ಟು ಒಳ್ಳೆಯ ಮಗು ಐತಿ, ನಾವು ಕೊಲ್ಲೋದು ಬೇಡ, ಇವನನ್ನು ಹಿಂಗೆ ಬಿಟ್ಬಿಡು ಅಂದ ಕೂಡಲೇ ಇನ್ನೊಬ್ಬವಂತಾನ, ಇಲ್ಲ ಹಿಂಗೆ ಬಿಟ್ವಿ ಅಂತಂದ್ರೆ ಮಂತ್ರಿ ಏನಾದ್ರು ಗುರ್ತಾತ ನಮ್ಮನ್ನ ಕೊಲ್ಲಿಸ್ತಾನ, ಏನು ಮಾಡೋನು ಅಂಥೇಳಿ ವಿಚಾರ ಮಾಡಿ ಆ ಮಗುವಿನ ಎಡಗಾಲಿನೊಳಗೆ 6 ಬೆರಳು ಇರ್ತಾವಲ್ಲ, ಆ ಬೆರಳನ್ನು ಕೊಯ್ಕೊಂಡು ಹೋಗುನು, ಮಂತ್ರಿಗೆ ಸಾಕ್ಷಿಯಂತೆ ತೋರಿಸೋನು ಅಂತಂದು ಹೇಳಿ ಆ ಮಗುವನ್ನು ಏನು ಮಾಡ್ತಾರೆ ಅಂದ್ರೆ 6ನೇ ಬೆರಳನ್ನು ಕೊಯ್ದು ಅದನ್ನು ತೊಗೊಂಡು ಅವರು ಏನಂತಂದ್ರೆ ಈ ಕುಂತಳ ರಾಜ್ಯಕ್ಕೆ ಬಂದುಬಿಡ್ತಾರೆ. ಮಗು ಆ ಆಮೇಲೆ ಮಂತ್ರಿಗೆ ತೋರಿಸ್ತಾರೆ, ನಾವು ಮಗುವನ್ನು ಕೊಂದು ಬಂದೀವಿ ನೋಡ್ರಿ, ಇದು ಅವನ 6ನೇ ಬೆರಳು ಅಂತೇಳಿ ತೋರಿಸ್ತಾರೆ. ಮಂತ್ರಿಗೆ ದುಷ್ಟ ಬುದ್ಧಿಗೆ ಅನ್ನಿಸ್ತೈತಿ, ಆ ಹುಡುಗ ಸತ್ತ ಅಂಥೇಳಿ. ಅವನು ತನ್ನ ಮಗನನ್ನೇ ಆ ದೇಶ ರಾಜನನ್ನಾಗಿ ಮಾಡಬೇಕು ಅನ್ನುವಂಥ ಬಲವಾದಂಥ ಆಸೆಯನ್ನು ಇಟ್ಕೊಂಡಂಥ ದುಷ್ಟ ಬುದ್ಧಿ. ಮಗು ಸತ್ತೈತೆ ಅಂದ್ರೆ ಖುಷಿ ಆಕೈತಿ ಅವಾಗ. ಅವಾಗ ಏನಾಗ್ತೈತಿ ಅಂತಾರೆ, ಆ ಮಗು ಬೆರಳನ್ನು ಕತ್ತರಿಸಿರ್ತಾರಲ್ಲ, ರಕ್ತ ಸೋರ್ತಾ ಇರ್ತೈತಿ, ಮಗು ಜೋರಾಗಿ ಅಳ್ತಾ ಇರ್ತೈತಿ.